ಯಲ್ಲಾಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಶನಿವಾರ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದ ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ ಎಸ್ ಮಾತನಾಡಿ, ಎಲ್ಲಾ ದೇಶಗಳಲ್ಲಿ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗೆ ಸಾಕಷ್ಟು ಕಾನೂನುಗಳು ಇದೆ. ಕಾರ್ಮಿಕರ ದಿನಾಚರಣೆಯು ಕಾರ್ಮಿಕರ ಹೋರಾಟ, ಬಲಿದಾನ, ತ್ಯಾಗ ನೆನಪಿಸುವ ದಿನವಾಗಿದೆ ಎಂದ ಅವರು ಕಾರ್ಮಿಕ ದಿನಾಚರಣೆ ಹಿನ್ನೆಲೆ ಮತ್ತು ಮಹತ್ವವನ್ನ ಅವರು ವಿವರಿಸಿದ್ರು. ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಅನಿತಾ ಕುಮಾರಿ ಎಸ್, ಎಎಸ್ಐ ಗಜಾನನ್ ನಾಯಕ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ ವಿಟಿ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಮಿಕ ದಿನಾಚರಣೆ ಕುರಿತು ನ್ಯಾಯವಾದಿ ಸರಸ್ವತಿ ಭಟ್ ಉಪನ್ಯಾಸ ನೀಡಿದ್ರು. ಅರೆಕಾಲಿಕ ಸ್ವಯಂ ಸೇವಕ ಸುಧಾಕರ್ ನಾಯಕ್ ಸ್ವಾಗತಿಸಿ ನಿರ್ವಹಿಸಿದ್ರು. ಪೊಲೀಸರು ಮತ್ತು ಕಾರ್ಮಿಕರ ಸಂಘರ್ಷಕ್ಕಾಗಿ ಸಾವಿರಾರು ಜನ ಕಾರ್ಮಿಕರು ಪ್ರಾಣವನ್ನು ಕೊಡ್ತಾರೆ. ಆ ಹೋರಾಟದ ನಂತರ ಜಗತ್ತಿನಾದ್ಯಂತ ಎಲ್ಲ ಕಾರ್ಮಿಕರಿಗೆ ಕೆಲಸದ ಅವಧಿಯನ್ನು 8 ಗಂಟೆಗಳ ಕಾಲ ನಿಗದಿಪಡಿಸಿ ಜಗತ್ತಿನ ಎಲ್ಲ ಸರ್ಕಾರಗಳ ಆದೇಶವನ್ನು ಹೊರಡಿಸ್ತಾರೆ. ಹಾಗಾಗಿ ನಾವು ಪ್ರತಿ ವರ್ಷ ಮೇ 1ನೇ ತಾರೀಖನ್ನು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಮುಂಡಗೋಡ ತಾಲೂಕಾ ಸಂಘದ ಕಾರ್ಯಕಾರಿ ಸಮಿತಿಯ 6 ಪ್ರತಿನಿಧಿಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಿಕ್ಷಕ ಕೆಕೆ ಕುರುವಿನಕೊಪ್ಪ ನೇತೃತ್ವದ ತಂಡದ 6 ಸ್ಥಾನ ಗೆಲ್ಲುವ ಮೂಲಕ ಭರ್ಜರಿ ಜಯಗಳಿಸಿದ್ದಾರೆ. ಚುನಾವಣೆಯಲ್ಲಿ ಕೆಕೆ ಕುರುವಿನಕೊಪ್ಪ 205 ಮತ, ಈಶ್ವರ್ ಹನಕನಹಳ್ಳಿ 154, ಮಂಜುನಾಥ್ ಮಟ್ಟೇರ 145, ನಾಗರಾಜ್ ನಾಯ್ಕ್ 179, ನಾಗರತ್ನ ಎಸ್ 151, ಸುಮಿತ್ರಾ ತಳವಾರ್ 143 ಮತಗಳು ಪಡೆದು ಜಯಶಾಲಿಗಳಾಗಿದ್ದಾರೆ. ಮುಂಡಗೋಡ ತಾಲೂಕಾ ಪ್ರಾಥಮಿಕ ಶಾಲಾ ಸಂಘದಲ್ಲಿ ಒಟ್ಟು 313 ಮತದಾರರಿದ್ದು, ಅದರಲ್ಲಿ 279 ಶಿಕ್ಷಕರು ಮತ ಚಲಾಯಿಸಿದ್ದು, 89.13% ಮತದಾನವಾಗಿದೆ. ಶಿಕ್ಷಕರಿಗೆ ಬೇಸಿಗೆ ಶಿಬಿರ ಹಾಗೂ ಮನೆ ಪಟ್ಟಿ ಕಾರ್ಯ ನಡೆಯುತ್ತಿರುವುದರಿಂದ 100% ಮತದಾನ ಆಗದಿರಲು ಕಾರಣವಾಗಿದೆ. ಚುನಾವಣಾ ಅಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ, ಸಹಾಯಕ ಚುನಾವಣಾಧಿಕಾರಿಯಾಗಿ ಅಕ್ಷರ ದಾಸೋಹ ನಿರ್ದೇಶಕ ವಾಸುದೇವ್ ನಾಯಕ್ ಕಾರ್ಯನಿರ್ವಹಿಸಿದ್ರು. ಜಯ ಗಳಿಸಿದ ಶಿಕ್ಷಕರ ತಂಡದವರು ಮತ ಎಣಿಕೆ ಕಾರ್ಯ ಮುಗಿದ ನಂತರ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು.